Welcome to Commerce classes. Second PUC Business Study ಇಂಪಾರ್ಟೆಂಟ್ 4 ಮಾರ್ಕ್ಸ್ ಮತ್ತು 8 ಮಾರ್ಕ್ಸಿಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಆ್ಯಸ್ ಪರ್ ಬ್ಲೂ ಪ್ರಿಂಟ್ ನಿಮಗೆ 8 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಯಾವ್ಯಾವ ಚಾಪ್ಟರಿಂದ ತೆಗಿತಾರೆ. ಸೊ ಮಾಡೆಲ್ ಕ್ವಶನ್ ಪೇಪರನ್ನು ಬೇಸಾಗಿ ಇಟ್ಕೊಂಡು ವೆರಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಚೂಸ್ ಮಾಡಿರೋದು. ಫಸ್ಟ್ ಕ್ವಶನ್ ನಿಮಗೆ ಫಸ್ಟ್ ಚಾಪ್ಟರ್ ನಾವು ಈಗ ಫಸ್ಟು 8 ಮಾರ್ಕ್ಸ್ ಕ್ವಶನ್ಸನ್ನು ನೋಡ್ತಾ ಹೋಗೋಣ. ನಂತರ ನಾವು 4 ಮಾರ್ಕ್ಸ್ ಕ್ವಶನ್ಸನ್ನು ನೋಡೋಣ. ನಿರ್ವಹಣೆಯ ಉದ್ದೇಶಗಳನ್ನು ವಿವರಿಸಿ. ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್. ಓಕೆ, ಸೊ ನಿರ್ವಹಣೆಯ ಉದ್ದೇಶಗಳು ನಿಮಗೆ 8 ಮಾರ್ಕ್ಸಿಗೆ ತುಂಬ ಇಂಪಾರ್ಟೆಂಟ್ ಕ್ವಶನ್. ನಿರ್ವಹಣೆಯ ಗುಣಲಕ್ಷಣಗಳು ಅಂದರೆ ಫೀಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್. ನಿರ್ವಹಣೆಯ ಪ್ರಾಮುಖ್ಯತೆ. ನಾವೀಗ ಫಸ್ಟ್ ನಿರ್ವಹಣೆ ಅನ್ನೋ ಒಂದು ಚಾಪ್ಟರನ್ನು ಓದ್ತಾ ಇದ್ದೀವಿ ಅಂದರೆ ಎಲ್ಲ ಚಾಪ್ಟರಲ್ಲೂ ನಾವೇನು ಮಾಡಬಾರ್ದು, ಸುಮ್ಮನೆ ಒಂದೊಂದು ಕ್ವಶನ್ ಓದ್ಕೊಂಡು ಚಾಪ್ಟರ್ಸ್ನ ನೆಕ್ಸ್ಟ್ ನೋಡ್ತಾ ಹೋಗಬಾರ್ದು. ಏಕೆಂದರೆ ನಾವು ಆ ಓದಿರೋ ಕ್ವಶನ್ಸು ಬರ್ದಲೇ ಇರಬಹುದು. ಬಟ್ ಯಾವ ಒಂದು ಚಾಪ್ಟರಲ್ಲಿ ಈಗ ಫಸ್ಟ್ ಚಾಪ್ಟರಲ್ಲಿ 8 ಮಾರ್ಕ್ಸ್ ಕ್ವಶನ್ಸ್ ಇದೆ ಅಂತ ನಮಗೆ ಗೊತ್ತು. ನಾವು ಆ ಚಾಪ್ಟರಲ್ಲಿ 8 ಮಾರ್ಕ್ಸಿಗೆ ಯಾವ್ಯಾವ ಕ್ವಶನ್ಸನ್ನು ಕೇಳ್ಬೋದು, ಪ್ರೀವಿಯಸ್ ಇಯರಲ್ಲಿ ಯಾವ್ಯಾವ ಕ್ವಶನನ್ನು ಕೇಳಿದ್ದಾರೆ. ಸೊ ಅದನ್ನು ಫಸ್ಟ್ ನಾವು ನೋಡಬೇಕಾಗತ್ತೆ. ಸೊ ನಿರ್ವಹಣೆಯ ಉದ್ದೇಶಗಳು ವೆರಿ ಇಂಪಾರ್ಟೆಂಟ್ ಕ್ವಶನ್. ಗುಣಲಕ್ಷಣಗಳು ಮತ್ತು ಆ ನಿರ್ವಹಣೆಯನ್ನು ಪ್ರಾಮುಖ್ಯತೆ ಏನಿದೆ, ಅಡ್ವಾಂಟೇಜಸ್ ಏನೇನಾಗುತ್ತೆ, ಸೊ ಅದನ್ನು ಕೂಡ ನೀವು ನೋಡ್ಕೋಬೇಕಾಗತ್ತೆ. ನಿರ್ವಹಣೆಯ ಕಲೆ, ವಿಜ್ಞಾನ ಮತ್ತು ವೃತ್ತಿಯಾಗಿ. ಸೊ ಮ್ಯಾನೇಜ್ಮೆಂಟ್ ಆ್ಯಸ್ ಎ ಆರ್ಟ್, ಸೈನ್ಸ್ ಆ್ಯಂಡ್ ಪ್ರೊಫೆಷನ್. ಸೊ ಈ 4 ಕ್ವಶನ್ಗಳನ್ನು ಕೂಡ ನಾವು ಈ ಒಂದು ಚಾಪ್ಟರಲ್ಲಿ ನೋಡಿಕೊಳ್ಳೇಬೇಕು. ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು 5th ಚಾಪ್ಟರ್ ಸಂಘಟಿಸುವಿಕೆ. ಸಂಘಟಿಸುವಿಕೆ ಎಂದರೇನು, ಸಂಘಟಿಸುವಿಕೆಯ ಪ್ರಾಮುಖ್ಯತೆಯನ್ನು ತಿಳಿಸಿ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಸೇಮ್ ಇದೇ ಕ್ವಶನನ್ನು ಇನ್ಯಾವ ರೀತಿ ಕೇಳ್ಬೋದು, ನಿಮಗೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿದರು. ವ್ಯವಹಾರ ಸಂಸ್ಥೆಯು ಯಶಸ್ವಿಯಾಗಿ ಗುರಿಗಳನ್ನು ತಲುಪಲು ಸಂಘಟಿಸುವಿಕೆಯ ಪಾತ್ರ ಮುಖ್ಯವಾದುದು, ವಿವರಿಸಿ. ಈ 2 ಕ್ವಶನಲ್ಲಿ ನಿಮ್ಗೆ ಏನಾದರೂ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ? ಇದರಲ್ಲಿ ಎಕ್ಸ್ಟ್ರಾ ಒಂದೇನು ಅಂತ ಹೇಳಿದರೆ ಸಂಘಟಿಸುವಿಕೆ ಅಂದ್ರೇನು ಮೀನಿಂಗನ್ನು ಕೇಳಿಬಿಟ್ಟು ಪ್ರಾಮುಖ್ಯತೆಯನ್ನು ಕೇಳಿದ್ದಾರೆ. ಈ ಒಂದು ಕ್ವಶನಲ್ಲಿ ಇಂಡೈರೆಕ್ಟ್ ಆಗಿ ಪ್ರಾಮುಖ್ಯತೆಯನ್ನು ಕೇಳಿದ್ದಾರೆ. ಯಾವ ರೀತಿ, ಒಂದು ವ್ಯವಹಾರ ಸಂಸ್ಥೆಯನ್ನು ನಾವು ಯಶಸ್ವಿಯಾಗಿ ಸಾಗಿಸ್ಕೊಂಡು ಹೋಗಬೇಕು, ಹಾಗಾಗಿ ಅದರಲ್ಲಿ ಸಂಘಟಿಸುವಿಕೆಯ ಪಾತ್ರ ಮುಖ್ಯ ಆಗಿದೆ. ಅಂದರೆ ಸಂಘಟಿಸುವಿಕೆ ನಮಗೆ ತುಂಬ ಪ್ರಮುಖ, ನಮಗೆ ಬೇಕೇ ಬೇಕು. ಸೊ ಏನಕ್ಕೆ ಬೇಕು ಅದನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇದರಲ್ಲೂ ಕೂಡ ನಾವು ಪ್ರಾಮುಖ್ಯತೆಗಳನ್ನು ವಿವರಿಸಬೇಕಾಗತ್ತೆ. ನಾವು ಯಾವುದೇ ಒಂದು ಕ್ವಶನನ್ನು ಆನ್ಸರ್ ಮಾಡೋದಕ್ಕೂ ಮುಂಚೆ ಅದನ್ನು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟು ಸ್ಟೆಪ್ಸ್ ಇನ್ ಪ್ರೋಸೆಸ್ ಆಫ್ ಆರ್ಗನೈಸೇಷನ್. ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟು ಔಪಚಾರಿಕ ಸಂಘಟನೆ ಮತ್ತು ಅನೌಪಚಾರಿಕ ಸಂಘಟನೆ. ಈ 2 ಟಾಪಿಕ್ ಬಗ್ಗೆನೂ ಅಷ್ಟೇ ನೀವು ಒಂದಿಷ್ಟು ಔಪಚಾರಿಕ ಸಂಘಟನೆ ಅಂದ್ರೇನು, ಅನೌಪಚಾರಿಕ ಸಂಘಟನೆ ಅಂದ್ರೇನು, ಅದರ ಪ್ರಾಮುಖ್ಯತೆಗಳಾಗಿರ್ಬೋದು, ಅದರ ಫೀಚರ್ಸ್ ಆಗಿರ್ಬೋದು ನೀವು ತಿಳ್ಕೊಂಡಿರಬೇಕು. ಇದು 2 ಮಾರ್ಕ್ಸಿಗಾಗಿರ್ಬೋದು, ಇಲ್ಲ 8 ಮಾರ್ಕ್ಸಿಗಾಗಿರ್ಬೋದು. ನಿಮಗೆ ಎಲ್ಲೇ ಒಂದು ಕೇಳಿದರೂ ಕೂಡ ಆನ್ಸರ್ ಮಾಡ್ಬೋದು. ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇದು ಕೂಡ ಸಂಘಟಿಸುವಿಕೆ ಪ್ರಾಮುಖ್ಯತೆ ಒಂದು ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೆಯೇ ಸ್ಟೆಪ್ಸು, ಅದೇ ರೀತಿ ಔಪಚಾರಿಕ ಸಂಘಟನೆ ಮತ್ತು ಅನೌಪಚಾರಿಕ ಸಂಘಟನೆ ಈ ಒಂದು ಚಾಪ್ಟರಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಸಿಬ್ಬಂದಿ ನಿರ್ವಹಣೆ, ಸ್ಟಾಫಿಂಗ್. ಈ ಒಂದು ಚಾಪ್ಟರಲ್ಲಿ ಸಿಬ್ಬಂದಿ ನಿರ್ವಹಣೆಯ ಪ್ರಕ್ರಿಯೆಯ ವಿವಿಧ ಹಂತಗಳನ್ನು ವಿವರಿಸಿ. ಆಯ್ಕೆ ಪ್ರಕ್ರಿಯೆಯ ವಿವಿಧ ಹಂತಗಳನ್ನು ವಿವರಿಸಿ, ಅಂದರೆ ಸೆಲೆಕ್ಷನ್ ಪ್ರೋಸೆಸ್ಸಲ್ಲಿ. ಕಾರ್ಯನಿರತ ಮತ್ತು ಕಾರ್ಯೇತರ ತರಬೇತಿ ಕ್ರಮಗಳೆಲ್ಲ ವಿಧಗಳನ್ನು ವಿವರಿಸಿ. ಕಾರ್ಯನಿರತ ತರಬೇತಿ, ಕಾರ್ಯೇತರ ತರಬೇತಿ, ಅದರಲ್ಲಿ ಯಾವ್ಯಾವ ಟೈಪ್ಸ್ ಬರುತ್ತೆ ಅಂತ ಕೇಳ್ತಾರೆ. ಸೊ ಇದು ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರಕ್ರಿಯೆಯ ಹಂತಗಳು, ಆಯ್ಕೆ ಪ್ರಕ್ರಿಯೆಯ ವಿವಿಧ ಹಂತಗಳು, ಅದೇ ರೀತಿ ಕಾರ್ಯನಿರತ ಮತ್ತು ಕಾರ್ಯೇತರ ತರಬೇತಿಯ ವಿಧಗಳು ಕೂಡ ನಿಮಗೆ ಇಂಪಾರ್ಟೆಂಟ್. ನೆಕ್ಸ್ಟು ನಿರ್ದೇಶಿಸುವಿಕೆ, ಡೈರೆಕ್ಟಿಂಗ್. ನಿರ್ದೇಶಿಸುವಿಕೆಯ ಪರಿಣಾಮಕಾರಿಯಾಗಲು ಅನುಸರಿಸಲು ನಿರ್ದೇಶಿಸುವಿಕೆಯ ತತ್ವಗಳನ್ನು ವಿವರಿಸಿ. ಓಕೆ, ನಿರ್ದೇಶಿಸುವಿಕೆಯ ತತ್ವಗಳು ಇದನ್ನು ನೋಡ್ಕೋಬೇಕು. ನೆಕ್ಸ್ಟು ನಿಮಗೆ 8 ಮಾರ್ಕ್ಸಿಗೆ ಮಾರ್ಕೆಟಿಂಗ್. ಈ ಒಂದು ಚಾಪ್ಟರಲ್ಲಿ ಕೂಡ ಕ್ವಶನ್ಸ್ ಇರುತ್ತೆ. ಜಾಹೀರಾತಿನ ಅನುಕೂಲ ಮತ್ತು ಅನಾನುಕೂಲಗಳು. ಅಡ್ವರ್ಟೈಸ್ಮೆಂಟಿಂದ ಏನೇನು ಅಡ್ವಾಂಟೇಜಸ್ ಆಗುತ್ತೆ, ಡಿಸ್ಅಡ್ವಾಂಟೇಜಸ್ ಆಗುತ್ತೆ ನೋಡ್ಕೋಬೇಕು. ಮಾರಾಟ ಪ್ರಕ್ರಿಯೆಯ 8 ಕಾರ್ಯಗಳನ್ನು ವಿವರಿಸಿ. ಓಕೆ,
ಮಾರಾಟ ಪ್ರಕ್ರಿಯೆಯ 8 ಕಾರ್ಯಗಳನ್ನು ವಿವರಿಸಿ. ಇದೇ ಒಂದು ಚಾಪ್ಟರಲ್ಲಿ ನಾವು 4 ಮಾರ್ಕ್ಸ್ ಕ್ವಶನ್ ಇಂಪಾರ್ಟೆಂಟ್ ಟಾಪಿಕ್ ನೋಡೋದಾದರೆ ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟ ನಡುವಿನ ವ್ಯತ್ಯಾಸ. ಸೊ ಅಡ್ವರ್ಟೈಸ್ಮೆಂಟು ಮತ್ತು ನಾವು ವೈಯಕ್ತಿಕವಾಗಿ ಮಾರಾಟ ಮಾಡೋದಕ್ಕೂ ಕೂಡ ಏನೇನು ವ್ಯತ್ಯಾಸ ಇದೆ, ಡಿಫ್ರೆನ್ಸ್ ಇದೆ ನೋಡ್ಕೋಬೇಕಾಗತ್ತೆ. ಬೆಲೆಯನ್ನು ಹೇಗೆ ನಿರ್ಧರಿಸುತ್ತೀರಿ, 4 ಅಂಶಗಳೊಂದಿಗೆ ವಿವರಿಸಿ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ಮಾರಾಟ ಪ್ರಕ್ರಿಯೆಯ ಮಿಶ್ರಣವನ್ನು ವಿವರಿಸಿ. ಈ ಒಂದು ಚಾಪ್ಟರಲ್ಲಿ ನೀವು ಇಷ್ಟು ಕ್ವಶನ್ಸ್ ಏನಾದರೂ ನೋಡ್ಕೊಳ್ಳೇಬೇಕು. 8 ಮಾರ್ಕ್ಸಿಗೂ ಕೂಡ ಇದರಲ್ಲಿ ಕ್ವಶನ್ಸ್ ಬರುತ್ತೆ, 4 ಮಾರ್ಕ್ಸಿಗೂ ಕೂಡ ಕ್ವಶನ್ಸ್ ಬರುತ್ತೆ. ನೆಕ್ಸ್ಟು 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ನ ನೋಡ್ತಾ ಹೋಗೋಣ. ಗ್ರಾಹಕರು, ಈ ಒಂದು ಚಾಪ್ಟರಲ್ಲಿ ಕೂಡ ನಿಮಗೆ 4 ಮಾರ್ಕ್ಸ್ ಕ್ವಶನ್ ಇದೆ. ಗ್ರಾಹಕರ ಯಾವುದಾದರೂ 4 ಹಕ್ಕುಗಳನ್ನು ವಿವರಿಸಿ. ರೈಟ್ಸ್, ಕಸ್ಟಮರ್ಸ್ಗೆ ಯಾವ್ಯಾವುದಿದೆ ಅದರಲ್ಲಿ ಎನಿ 4ನ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಕೇಳಿದ್ದಾರೆ. ಗ್ರಾಹಕರ ಜವಾಬ್ದಾರಿಗಳನ್ನು ವಿವರಿಸಿ. ಗ್ರಾಹಕರ ಹಿತರಕ್ಷಣೆಯ ಪ್ರಾಮುಖ್ಯತೆಯನ್ನು ವಿವರಿಸಿ. ಈ 3 ಕ್ವಶನ್ಸ್ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಹೆನ್ರಿ ಫಯೋಲ್ ಅವರ ಯಾವುದಾದರೂ 4 ತತ್ವಗಳು ನಿಮಗೆ ಈ ಒಂದು ಚಾಪ್ಟರಲ್ಲಿ 4 ಮಾರ್ಕ್ಸ್ಗೆ ಇರೋದ್ರಿಂದ ನೀವು ಹೆನ್ರಿ ಫಯೋಲು ಮತ್ತು FW ಟೇಲರ್ ಈ ಇಬ್ಬರೂ ಕೂಡ ನೀಡಿರೋವಂಥ ತತ್ವಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮಿಸ್ ಮಾಡದೆ ನೀವು ನೋಡ್ಕೊಳ್ಳೇಬೇಕು. ಅದೇ ರೀತಿ ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ ಏನೊಂದು ಟಾಪಿಕ್ ಇದೆ ಅದನ್ನು ಕೂಡ ನೋಡ್ಕೊಳ್ಳಿ. ನಿಮಗೆ 2 ಮಾರ್ಕ್ಸ್ ಕೇಳಿದರೂ ಕೂಡ ಹೆಲ್ಪ್ ಆಗುತ್ತೆ. ಇನ್ ಕೇಸ್ ಈ 2 ಕ್ವಶನ್ ಕೇಳಿಲ್ಲ ಅಂದರೆ ನಿಮಗೆ ಈ ಕ್ವಶನ್ ಕೇಳೋ ಸಾಧ್ಯತೆ ಇದೆ. ನೆಕ್ಸ್ಟ್ ವ್ಯವಹಾರ ಪರಿಸರದ 4 ಆಯಾಮಗಳನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್. ಸಾಮಾಜಿಕ ಪರಿಸರ ಮತ್ತು ತಾಂತ್ರಿಕ ಪರಿಸರ ಕುರಿತು ಟಿಪ್ಪಣಿ ಬರೆಯಿರಿ. ಸೊ 4 ಆಯಾಮಗಳು ಅಂತನಾದರೂ ಕೇಳ್ಬೋದು, ಇಲ್ಲ ಅದರಲ್ಲಿ ಯಾವುದಾದ್ರೂ 2 ಕೊಟ್ಬಿಟ್ಟು ಈ ರೀತಿ ಸಾಮಾಜಿಕ ಪರಿಸರ ತಾಂತ್ರಿಕ ಪರಿಸರದ ಕುರಿತು ಟಿಪ್ಪಣಿ ಅಂದರೆ 4 ಮಾರ್ಕ್ಸಿಗೆ ನಿಮಗೆ ಇದಕ್ಕೆ 2 ಮಾರ್ಕ್ಸಿಗೆ ಇದಕ್ಕೆ 2 ಮಾರ್ಕ್ಸಿಗೆ ಇರುತ್ತೆ. ಈ ರೀತಿ ಕ್ವಶನ್ಸ್ ಕೂಡ ಕೇಳ್ತಾರೆ. ನೆಕ್ಸ್ಟು ಪಾಲಿಥೀನ್ ಬ್ಯಾಗ್ ನಿಷೇಧಿಸಲು ಸರ್ಕಾರ ಆದೇಶ ಹೊರಡಿಸಿದೆ. ಅದರ ಬಗ್ಗೆ ಒಂದಿಷ್ಟು ಸೆಂಟೆನ್ಸ್ಗಳನ್ನು ಕೊಟ್ಟಿದ್ರು, ನಿಮಗೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿದರು. ಆ ಕ್ವಶನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನೀವು ನೋಡ್ಕೋಬೇಕು. ನೆಕ್ಸ್ಟ್ ಕ್ವಶನ್, ವ್ಯವಹಾರ ಪರಿಸರದ 4 ಮಹತ್ವಗಳನ್ನು ವಿವರಿಸಿ. ಇಂಪಾರ್ಟೆನ್ಸ್, ಇದು ಕೂಡ ನಿಮಗೆ ಇಂಪಾರ್ಟೆಂಟ್. ನೆಕ್ಸ್ಟು ಪ್ಲಾನಿಂಗ್. ಈ ಒಂದು ಚಾಪ್ಟರಲ್ಲಿ ಯೋಜನೆ ಇಲ್ಲದೆ ವ್ಯವಹಾರದ ಗುರಿಗಳನ್ನು ಸಾಧಿಸಲು ಸಾಧ್ಯವಿಲ್ಲ. ಯೋಜನೆಯ ಪ್ರಾಮುಖ್ಯತೆಯನ್ನು ವಿವರಿಸಿ. ಸೊ ಕ್ವಶನ್ ಇಷ್ಟ ಇರೋದು ಯೋಜನೆಯ ಪ್ರಾಮುಖ್ಯತೆ ಏನು ಅಂತ ಕೇಳಿದ್ದಾರೆ, ಬಟ್ ಅದಕ್ಕೆ ಒಂದಿಷ್ಟು ಎಕ್ಸ್ಪ್ಲೈನ್ ಮಾಡಿ, ಅಂದರೆ ನಿಮ್ಮನ್ನು ಕನ್ಫ್ಯೂಸ್ ಮಾಡೋ ರೀತಿ ಕ್ವಶನ್ನು. ಯೋಜನೆ ಇಲ್ಲದೆ ಯಾವುದೇ ಒಂದು ವ್ಯವಹಾರದ ಗುರಿಗಳನ್ನು ಸಾಧಿಸೋದಕ್ಕಾಗಲ್ಲ ಪ್ಲಾನಿಂಗ್ ಇಲ್ಲದೇ. ಪ್ಲಾನಿಂಗ್ನ ಪ್ರಾಮುಖ್ಯತೆ ಏನಿದೆ ಅಂತ ಕೇಳಿದ್ದಾರೆ. ನೆಕ್ಸ್ಟು ಯೋಜನೆಯ ಮಿತಿಗಳು. ನೀವು ಈ ಒಂದು ಚಾಪ್ಟರಲ್ಲಿ ಪ್ರಾಮುಖ್ಯತೆ ಅಂದರೆ ಅಡ್ವಾಂಟೇಜಸ್ ನೋಡ್ಕೋಬೇಕು, ಡಿಸ್ಅಡ್ವಾಂಟೇಜಸ್ ಮಿತಿಗಳನ್ನು ನೋಡ್ಕೋಬೇಕಾಗತ್ತೆ. ಯೋಜನೆಯ ಯಾವುದಾದರೂ 2 ವಿಧಗಳು, ಯೋಜನೆಯ ವಿಧಗಳನ್ನು ಕೂಡ ನೋಡ್ಕೋಬೇಕು. ಹಾಗೆ ಪ್ರೋಸೆಸ್ ಆಫ್ ಪ್ಲಾನಿಂಗ್, ನೀವು ಪ್ರೋಸೆಸ್ ಆಫ್ ಪ್ಲಾನಿಂಗನ್ನು ಅವರು 1/2 1 2 3 ಈ ರೀತಿ ಸೀರಿಯಲ್ ವೈಸ್ ಕೂಡ ಕೇಳ್ತಾ ಹೋಗ್ಬೋದು. ಇಲ್ಲ ಅಂತ ಹೇಳಿದರೆ ಯಾವುದಾದ್ರೂ 4 ಅಂತ ರ್ಯಾಂಡಮ್ ಆಗಾದರೂ ಕೇಳ್ಬೋದು. ಸೊ ಪ್ರೋಸೆಸ್ ಕೂಡ ನೀವು ನೆನ್ಪಿಟ್ಕೋಬೇಕು. ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಈ ಒಂದು ಪ್ಲಾನಿಂಗ್ ಅನ್ನೋ ಒಂದು ಚಾಪ್ಟರಲ್ಲಿ. ನೆಕ್ಸ್ಟು ತರಬೇತಿಯ ವಿಧಾನವನ್ನು ವಿವರಿಸಿ. ನೆಕ್ಸ್ಟು 4 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್, ನಿಯಂತ್ರಿಸುವಿಕೆಯ ಮೊದಲ 4 ಹಂತಗಳು. ನಿಯಂತ್ರಿಸುವಿಕೆಯ ಪ್ರಾಮುಖ್ಯತೆ ಮತ್ತು ಮಿತಿಗಳನ್ನು ವಿವರಿಸಿ. ನಿಯಂತ್ರಿಸುವಿಕೆಯಲ್ಲಿ ಶಿಷ್ಟದ ಅರ್ಥವನ್ನು ನೀಡಿ ಮತ್ತು ಉತ್ತಮ ಶಿಷ್ಟದ ಅವಶ್ಯಕತೆಯನ್ನು ವಿವರಿಸಿ. ಸೊ ಈ ಒಂದು ಚಾಪ್ಟರಲ್ಲಿ ಇದಿಷ್ಟು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಸ್ಥಿರ ಬಂಡವಾಳದ ಅವಶ್ಯಕತೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು. ಕಾರ್ಯಶೀಲ ಬಂಡವಾಳದ ಅವಶ್ಯಕತೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು. ಈ 2 ಕ್ವಶನ್ನಲ್ಲಿ ನಿಮಗೆ ಒಂದು ಕ್ವಶನ್ ಇರುತ್ತೆ, ವೆರಿ ಇಂಪಾರ್ಟೆಂಟ್. ಹಣಕಾಸಿನ ನಿರ್ವಹಣೆಯ ಉದ್ದೇಶಗಳನ್ನು ವಿವರಿಸಿ. ದೈನಂದಿನ ಕಾರ್ಯಾಚರಣೆಗೆ ಅಗತ್ಯವಿರುವ ಬಂಡವಾಳವನ್ನು ನೀವು ಏನಂತ ಕರಿತೀರಾ, ಆ ಬಂಡವಾಳದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿ. ಸೊ ದೈನಂದಿನ ಅಂದರೆ ದಿನನಿತ್ಯದ ಖರ್ಚುಗಳು ಏನಿರುತ್ತೆ, ಅಗತ್ಯವಿರುವ ಒಂದು ಹಣಕಾಸನ್ನು ನಾವು ಕಾರ್ಯಶೀಲ ಬಂಡವಾಳ ಅಂತ ಕರಿತೀವಿ. ಸೊ ಇದಕ್ಕೆ ನಿಮಗೆ 1 ಮಾರ್ಕ್ಸ್ ಇಟ್ಟಿರ್ತಾರೆ. ದೈನಂದಿನ ಕಾರ್ಯಾಚರಣೆಗೆ ಅಗತ್ಯವಿರುವ ಬಂಡವಾಳವನ್ನು ಏನಂತ ಕರಿತೀರಾ ಅಂತ ಕೇಳಿದರೆ, ಸೊ ಅದಕ್ಕೆ ಆನ್ಸರ್ ಕಾರ್ಯಶೀಲ ಬಂಡವಾಳ ಅಂತ ಹೇಳ್ತೀವಿ. ಅದರ ಮೇಲೆ ಅವಶ್ಯಕತೆ ಬೀರುವ ಅಂಶಗಳನ್ನು ಕೇಳಿದ್ದಾರೆ. ಓಕೆ, ಸೊ ಈ 2 ಕ್ವಶನ್ ಕೂಡ ಒಂದೇನೆ. ಕಾರ್ಯಶೀಲ ಬಂಡವಾಳ ಅವಶ್ಯಕತೆ ಮೇಲೆ ಪ್ರಭಾವ ಬೀರುವ ಅಂಶಗಳು ಕೂಡ ಅಂದ್ರೂ ಅದೇನೆ. ದೈನಂದಿನ ಕಾರ್ಯಾಚರಣೆಗೆ ಅಗತ್ಯವಿರುವ ಬಂಡವಾಳವನ್ನು ನೀವು ಏನಂತ ಕರಿತೀರಾ ಅದರ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿ ಅಂದರೂ ಕೂಡ ಒಂದೇನೆ.
ಸೊ ಇದಿಷ್ಟು ಕೂಡ ನಿಮಗೆ 8 ಮಾರ್ಕ್ಸ್ ಹಾಗೆ 4 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ನೀವು ಎಕ್ಸಾಮ್ಗೆ ಹೋಗೋದಕ್ಕೂ ಮುಂಚೆ ಇಷ್ಟನ್ನಾದರೂ ನೀವು ನೋಡ್ಕೊಂಡು ಹೋಗಲೇಬೇಕಾಗತ್ತೆ. ಥ್ಯಾಂಕ್ ಯು.